ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಶೌಚಾಲಯ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಶೌಚಾಲಯ ವಾಸ್ತು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮನೆಯಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದು ನಾವು ನೋಡಬೇಕು. ಏಕೆಂದರೆ ಈ ಶೌಚಾಲಯ ಒಂದು ಕೆಟ್ಟೋಯ್ತು ಅಂದರೆ ಮನೆಯ ಇಡೀ ವಾಸ್ತು ಕೆಟ್ಟೋಗ್ಬಿಡ್ತದೆ. ಎಲ್ಲಂದರಲ್ಲೇ ಲೊಕೇಟ್ ಮಾಡಿದ್ರೆ ಶೌಚಾಲಯ ನೋಡಿ, ಅಲ್ಲಿ ಹೆಸರು ಹೇಳುತ್ತೆ ಶೌಚಾಲಯ, ಕೆಟ್ಟದ್ದನ್ನು ತೆಗೆದು ಆಚೆ ಹಾಕ್ತಕ್ಕಂಥದ್ದು. ಹೌದಲ್ವೋ? ಮ್ಯಾಕ್ಸಿಮಮ್ ಅಲ್ಲಿ ಸಾಧ್ಯವಾದಷ್ಟು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ನೀವು ಅಪಾರ್ಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಅಂದಾಗ ಯಾವುದೇ ವಿಚಾರಕ್ಕೆ ಶೌಚಾಲಯ ಈಸ್ ಮೋರ್ ಇಂಪಾರ್ಟೆಂಟ್. ಯಾವ ಕಡೆ ಇದೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಹಾಗೆ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ನಾವು. ಆ ಹಲವಾರು ತಪ್ಪುಗಳನ್ನು ಮಾಡಿದಾಗ ಮನೆಯಲ್ಲಿ ದೈವತ್ವ ಹಾಳಾಗ್ತದೆ. ಹಾಗೆ ಸಮಸ್ಯೆಗಳು ಹಾಳಾಗಬಹುದು, ಸಮಸ್ಯೆಗಳು ಬರಬಹುದು. ಹಾಗೆ ಮನೆಯ ಹಣಕಾಸಿನ ವ್ಯವಸ್ಥೆ ಬುಡಮೇಲಾಗ್ಬೋದು. ಹಾಗೆ ಮನೆಯ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು, ಯಜಮಾನನ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಕೇವಲ ಶೌಚಾಲಯ ಒಂದು ಇಡೀ ಮನೆಯ ಒಂದು ಚಿತ್ರಣವನ್ನೇ ಬದಲಾಯಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಹೆಂಗದ್ರಂಗೆ ಶೌಚಾಲಯವನ್ನು ಮಾಡಬೇಡಿ. ಶೌಚಾಲಯ ನಿರ್ಮಾಣ ನೋಡಿ, ಅಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ವಾಟರ್ ಸೈನ್. ಹೌದಲ್ವೋ? ಶೌಚಾಲಯ ಅಂದರೆ ನೀರು, ಮುಖ ತೊಳ್ಕೊಳ್ಳೋದು ಅಥವಾ ಸ್ನಾನ ಎಕ್ಸೆಟ್ರಾ ನಾವು ನೋಡ್ತೀವಿ. ಕಮೋಡೆಲ್ಲ ಫಿಕ್ಸ್ ಮಾಡ್ತಕ್ಕಂಥದ್ದು ಇಟ್ಸ್ ಕ್ವೈಟ್ ನಾರ್ಮಲ್ ಥಿಂಗ್. ಈ ಶೌಚಾಲಯ ಮ್ಯಾಕ್ಸಿಮಮ್ ನೋಡಿ, ಒಂದು ತಿಳ್ಕೊಂಬಿಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಕೂಡ ಶೌಚಾಲಯವನ್ನು ದೇವರ ಕೋಣೆಗೆ ಅಟ್ಯಾಚ್ ಆಗಿ ಮಾಡ್ತಕ್ಕಂಥದ್ದನ್ನು ತಪ್ಪಿಸಿ ನಾನು ಬೇಕಾದಷ್ಟು ಕಡೆ ನೋಡಿದ್ದೇನೆ. ಮನೆಯ ಬ್ರಹ್ಮಸ್ಥಾನದಲ್ಲಿ, ಮನೆಯ ಮಧ್ಯಭಾಗದಲ್ಲೋ ಮನೆಯ ದಕ್ಷಿಣದಲ್ಲೋ ಮುಂದೆ ನಾವು ದೇವರ ಕೋಣೆಯನ್ನೇ ಮಾಡಿರ್ತೀವಿ ಅಟ್ಯಾಚ್ ಆಗಿ. ಹಿಂದೆ ಅದಕ್ಕೆ ಸರಿಯಾಗಿ ಕರೆಕ್ಟಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡ್ತೀವಿ, ಅಥವಾ ಅದರ ಗೋಡೆಗೆ ತಕ್ಕನಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತೀವಿ. ಇಟ್ಸ್ ಅ ಫ್ಯಾಕ್ಟ್. ನಾನು ಎಷ್ಟೋ ಮನೆಗಳಲ್ಲಿ ನೋಡಿದ್ದೇನೆ, ಅಲ್ಲಿ ದೈವತ್ವ ಹಾಳಾಗ್ತದೆ, ಮೇಲಾಗಿ ಅನೇಕ ಸಮಸ್ಯೆಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ದೇವರ ಆಶೀರ್ವಾದ 9 ಭಾಗ್ಯನೇ ಹೊರಟೋಗ್ತದೆ ನಿಮಗೆ. ಆ ಮನೆಯ ಭಾಗ್ಯಸ್ಥಾನದಲ್ಲಿ ಭಾಗ್ಯವನ್ನು ಕಳ್ಕೊಳ್ತಕ್ಕಂಥ ಇರುತ್ತೆ. ಯಾರು ಸಹಾಯಕ್ಕೆ ಬರೋದಿಲ್ಲ. ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕುಲದೇವತೆಯ ಆಶೀರ್ವಾದ ಕಡಿಮೆ ಆಗ್ತದೆ. ಮ್ಯಾಕ್ಸಿಮಮ್ ಯಾರು ಶೌಚಾಲಯವನ್ನು ಈ ರೀತಿ ನಿರ್ಮಾಣವನ್ನು ಮಾಡಿದ್ದಾರೋ ಅವರು ಕೂಡಲೇ ಸರಿಯಾದಂಥ ವಾಸ್ತು ಮಾರ್ಗದರ್ಶನವನ್ನು ತಗೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಅದೇ ರೀತಿಯಾಗಿ ಅದೇ ಶೌಚಾಲಯ ಏನಾದರೂ ನಾರ್ತ್, ಅದೇ ಏನಾದರೂ ಶೌಚಾಲಯ ಸೌತ್ ವೆಸ್ಟ್ ಬಲ್ತು ಅಂದರೆ ಕುಬೇರ ಸ್ಥಾನದಲ್ಲಿ ಬಂತು, ಮನೆಯ ಯಜಮಾನನಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಅದೇ ರೀತಿಯಾಗಿ ಹಣಕಾಸು ಬುಡಮೇಲಾಗ್ತದೆ, ಇದ್ದಕ್ಕಿದ್ದಾಗೆ ಖರ್ಚುಗಳು ಬರುತ್ತೆ. ಆರೋಗ್ಯದಲ್ಲಿ, ಮನೆಯ ಯಜಮಾನನ ಆರೋಗ್ಯದಲ್ಲಿ ಶತಸಿದ್ಧವಾಗಿ ಇದ್ದಕ್ಕಿದ್ದಾಗೆ ಸಾವು ಸಂಭವಿಸ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಆ ಮನೆಯ ವಾಸ್ತು ಅಲ್ಲಿ ಏನಾದರೂ ಶೌಚಾಲಯ ಬಂದರೆ ಆ ಮನೆಯ ಲೈಫ್ ಸೈಕಲ್ ಕಡಿಮೆ ಆಗುತ್ತೆ. ಅರ್ಥಾತ್ ಆ ಮನೆಯಲ್ಲಿರ್ತಕ್ಕಂಥ ಯಜಮಾನನು ಬೇಗ ಮರಣ ಆಗ್ಬೋದು, ವಯಸ್ಸಿಗಿನ್ನ ಕಡಿಮೆ. ಇದು ಮಸ್ಟ್ ಆ್ಯಂಡ್ ಶುಡ್ ಹ್ಯಾಪನ್. ಇದನ್ನು ಸರಿಯಾದಂಥ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಆ ಮೂಲೆಯಲ್ಲಿ ಬರಬಾರ್ದು. 2 ಆಪ್ಷನ್ ನಮಗೆ ಸೌತ್ ವೆಸ್ಟಲ್ಲಿ ಕೂಡ ನಾವು ಮಾಡ್ಕೋಬೋದಾಗ್ತದೆ. ಅದೇ ವೆಸ್ಟ್ ಆಫ್ ವೆಸ್ಟ್ ಸೌತಲ್ಲಿ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಡೇಂಜರಸ್. ಅಂದರೆ ಕಾರ್ನರ್ ಸೌತ್ ವೆಸ್ಟ್ಗೂ ಕೂಡ ಇಟ್ಸ್ ವೆರಿ ಡೇಂಜರಸ್. ನೋಡ್ಕೋಬೇಕಾಗುತ್ತೆ. ಶೌಚಾಲಯವನ್ನು ನಿರ್ಮಾಣ ಮಾಡೋದು ಇಟ್ಸ್ ವೆರಿ ವೆರಿ ಎಸೆನ್ಷಿಯಲ್. ಅಂದರೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಇನ್ನೂ ಒಂದು ನೋಡ್ತೀನಿ, ಶೌಚಾಲಯ ಈಶಾನ್ಯದಲ್ಲಿ ಕೆಲವರು ಮಾಡ್ತಾರೆ. ಅಫ್ಕೋರ್ಸ್ ಅಲ್ಲಿ ಅಗ್ನಿ ಹಾಗೆ ಜಲತತ್ವ ಎರಡೂ ಇದೆ. ಸರಿಯಾಗಿ ನೋಡಿ ಮಾಡ್ಕೋಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿಯಾಗಿ ನೋಡಿ ಮಾಡಿಕೊಂಡ್ರೆ ವಾಟರ್ ಸೈನು ನಾರ್ತಲ್ಲಿ ಇದ್ದೇ ಇರ್ತದೆ. ಆದರೆ ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ.
ನೀರು ತರ್ಬೋದು, ಆದರೆ ಕಬೋರ್ಡ್ ಇಡೋದು ಕಷ್ಟ. ಅಲ್ಲಿ ಕಮೋಡೆಲ್ಲ ಇಡೋದು ಕಷ್ಟ. ಗಲೀಜಾಯಿತು ಅಂದರೆ ವಾಸ್ತುಪುರುಷ ತಲೆ ಇರ್ತದೆ, ಆಜ್ಞಾಚಕ್ರ ಇರ್ತಕ್ಕಂಥದ್ದು, ಸಹಸ್ರಚೀರ್ಚ ಚಕ್ರ ಇರ್ತಕ್ಕಂಥದ್ದು. ಯಾವಾಗ ನಾವಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತೀವೋ ಮನೆಯ ಗಂಡು ಮಕ್ಕಳ ಸಂತಾನದಲ್ಲಿ ವಿಳಂಬ ಆಗ್ಬೋದು, ಮನೆಯ ಅಭಿವೃದ್ಧಿಗಳು ಕುಂಠಿತ ಆಗ್ಬೋದು. ಯಾಕೆಂದರೆ ಸಂತಾನ ಅಭಿವೃದ್ಧಿ, ನಮ್ಮ ವಂಶ ಬೆಳೆಯೋದಿಲ್ಲ. ನೆವರ್. ಸಮಸ್ಯೆಗಳು ಕಟ್ಟಿಟ್ಟ ಮತ್ತೆ ಬರ್ತದೆ, ನೋಡ್ಕೋಬೇಕಾಗುತ್ತೆ. ಶೌಚಾಲಯ 2 ಆಪ್ಷನ್ಸ್ ಅಂತೂ ಒಂದು 3-4 ಕಡೆ ಆಪ್ಷನ್ಸ್ ಕೊಡಬಹುದು. ನಾವು ನಾರ್ತ್ ವೆಸ್ಟ್ ಕೊಡ್ತೀವಿ, ಅಥವಾ ವೆಸ್ಟ್ ಆಫ್ ವೆಸ್ಟ್ ನಾರ್ತ್ ಕೊಡ್ಬೋದು. ಅದೇ ರೀತಿಯಾಗಿ ವೆಸ್ಟ್ ಆಫ್ ವೆಸ್ಟ್ ಸೌತ್ ಕಡೆ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಲ್ಲಿ ಕೊಡ್ತಕ್ಕಂಥದ್ದು ಇರ್ತದೆ. ವಾಯುವ್ಯ ಸ್ಥಾನ, ಅಗ್ನಿಸ್ಥಾನಕ್ಕೆ ಹೋಗಬೇಡಿ. ವಾಯುವ್ಯ ಬರ್ತದೆ, ಸ್ವಲ್ಪ ಅಗ್ನಿತತ್ವ ಬರತಕ್ಕಂಥದ್ದಕ್ಕೆ ಜಾಸ್ತಿ ಹೋಗೋದು ಬೇಡ. ವಾಯುವ್ಯ ಸ್ಥಾನದಲ್ಲಾದರೂ ನೋಡ್ಬೋದಾಗುತ್ತೆ. ಖಂಡಿತವಾಗಿ ನಾನು ಮೊದಲೇ ತಿಳಿಸ್ತಾ ಇದ್ದೇನೆ, ಸರಿಯಾಗಿ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಾ, ತಗೊಂಡೋಗಿ ಮೆಟ್ಲು ಕೆಳಗಡೆ ಇದೆಲ್ಲ ಸ್ವಲ್ಪ ತಪ್ಪಿಸಿ. ಇಟ್ಸ್ ನಾಟ್ ಎ ಗುಡ್ ಸೈನ್. ಜೊತೆಗೆ ನಾವು ಕಾಮನ್ ಟಾಯ್ಲೆಟ್, ಜನರಲ್ ಟಾಯ್ಲೆಟ್ ಅಂತ ವಾಯುವ್ಯ ಸ್ಥಾನವನ್ನು ಎಕ್ಸ್ಟೆಂಡ್ ಮಾಡಿ ಆ ಮೆಟ್ಲು ಕೆಳಗಡೆ ಇಟ್ಬಿಡ್ತೀವಿ. ಅಲ್ಲಿ ಮನೆಯ ಹೆಣ್ಣು ಮಕ್ಕಳ ಸಮಸ್ಯೆಗಳು ಬರ್ತದೆ. ಅಂದರೆ ಮನೆಯ ಹೆಣ್ಣು ಮಕ್ಕಳ ಅಭಿವೃದ್ಧಿ ಸರಿಯಾದಂಥ ಸಮಯಕ್ಕೆ ಮದುವೆ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಮನೆ ನಿರ್ಮಾಣ ಮಾಡೋ ಉದ್ದೇಶ, ಹಾಗಾದರೆ ನಮ್ಮೆಲ್ಲ ವಾದಗಳಿರುತ್ತೆ. ಹಿಂದಿನ ಕಾಲದಲ್ಲಿ ಇದೆಲ್ಲ ಮಾಡ್ತಿದ್ರಾ? ಅಫ್ಕೋರ್ಸ್ ಇಂದಿನ ಕಾಲದಲ್ಲೂ ಸಹಿತವಾಗಿ ಪಂಚಭೂತಗಳ ಆಧಾರದಲ್ಲಿಟ್ಕೊಂಡೇ ಮಾಡ್ತಿದ್ದರು, ಇದು ಸತ್ಯ. ಬೆಳಗಿ ಇನ್ನೂ ಒಂದು ನೋಡೋದಾದರೆ, ಮನೆಯನ್ನು ಆಗಿನ ಕಾಲದಲ್ಲಿ ನಿರ್ಮಾಣವನ್ನು ಮಾಡ್ತಿದ್ದು ಕೇವಲ ಇಟ್ಟಿಗೆ, ಮಣ್ಣು, ಗಾರೆಗಳಿಂದ ಮಾಡ್ತಾಯಿದ್ರು. ಅಲ್ಲೇ 50% ವಾಸ್ತು ಕರೆಕ್ಷನ್ ಆಗಿಬಿಡ್ತದೆ. ಇವಾಗೆಲ್ಲ ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ಸ್ ಹಾಕ್ತೀವಿ, ಹಾಗೆ ಮೋಲ್ಡೆಡ್ ಹಾಕ್ತಕ್ಕಂಥದ್ದು ಇರ್ತದೆ, ಯಾವುದೇ ಸಿಮೆಂಟ್ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಇರ್ತದೆ. ಬಟ್ ಇಂದಿನ ಕಾಲದಲ್ಲಿ ಮಣ್ಣಿನ ಗೋಡೆಗಳಿರ್ತಿತ್ತು, ಹಾಗೆ ಇಟ್ಟಿಗೆಗಳನ್ನು, ಅದು ಏನು ಮಡ್ ಮೇಡ್ ಇಟ್ಟಿಗೆಗಳು ಇರ್ತಿತ್ತು. ಕಾಲ ಬಂದಂಗೆ ಇಟ್ಟಿಗೆಗಳು ಸುಡೋದು, ಆಮೇಲಿಂದ ಇವೆಲ್ಲ ಬಂತು. ಹಾಲೋ ಬ್ರಿಕ್ಸಿಗೆಲ್ಲ ಜಾಸ್ತಿ ಆಗೋಯ್ತು. ಇಲ್ಲಿ ವಾಸ್ತು ಕರೆಕ್ಷನ್ಸ್ ಹೇಗೆ ಸಿಗ್ತದೆ? ಇಟ್ಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಏನಾಗ್ತದೆ, ಅವರು ಕೂಡ ಸಾಧ್ಯವಾದಷ್ಟು ಪಂಚಭೂತಗಳನ್ನು ಆಧಾರವಾಗಿ ಇಟ್ಕೊಂಡೇ ಮಾಡ್ತಾಯಿದ್ರು. ಪ್ರತಿಯೊಂದು ನೋಡಿ, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಆ್ಯಸ್ ಪರ್ ವಾಸ್ತು ಏನಿದೆಯೋ 200% ಸತ್ಯ. ಸಾವಿರಾರು ವರ್ಷಗಳ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಅಷ್ಟು ತಲೆ ಇಲ್ಲದಲೇ ಮಾಡಿಲ್ಲ. ನಾವು ಏನು ವಾಸ್ತು ಬಂದಿದೆ, ಎಲ್ಲರೂ ವಾಸ್ತು ಹೇಳ್ತಾರೆ ಅಂತ ಅಂದ್ಕೊಳ್ತೀವಿ. ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಭೂಮಿಯ ಪರೀಕ್ಷೆಯನ್ನು ಮಾಡ್ತಿದ್ರು. ಆ ಭೂಮಿಯ ವಾಸನೆ ಹೇಗಿದೆ ಅಂತ ನೋಡ್ತಿದ್ರು ಕೂಡ. ಜೊತೆಗೆ ಕೇಂದ್ರ ಬಿಂದು ಹೇಗಿದೆ ಆ ಮನೆಯ, ಅಂದರೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ನದಿ ತೀರದಲ್ಲೋ, ಊರಿನ ಮಧ್ಯದಲ್ಲೋ, ಊರಿನ ಹೊರಗಡೆನೋ ಹೇಗೆ ನಿರ್ಮಾಣ ಮಾಡ್ತಿದ್ರು, ಆ ಭೂಮಿಯನ್ನು ಹೇಗೆ ಟೆಸ್ಟ್ ಮಾಡ್ತಿದ್ರು, ಆ ಭೂಮಿಯ ಸೌಂಡು ಸಹಿತವಾಗಿ ಕಂಡುಹಿಡಿದು ಮಾಡ್ತಾಯಿದ್ರು ಅನ್ಬೇಕಾದ್ರೆ ಅವಾಗಿನ ಕಾಲದಲ್ಲೇ ವಾಸ್ತು ಪ್ರಶಸ್ತವಾಗಿತ್ತು. ಈಗ ಅಪ್ರಶಸ್ತವಾಗಿದೆ. 80% ಆಫ್ ಅಪಾರ್ಟ್ಮೆಂಟ್ಸ್ ಮ್ಯಾಕ್ಸಿಮಮ್ ವಾಸ್ತು ಸಮಸ್ಯೆ ಇರ್ತದೆ. ಲೆಸ್ ದ್ಯಾನ್ 80% ಖಂಡಿತವಾಗಿ ಭಾಳ ಸಮಸ್ಯೆಗಳು ಕಾಣ್ಬೋದು. ಆ ಮೇಲಾಗಿ ಒಂದೊಂದು ರೀತಿಯಾದಂಥ ಸಮಸ್ಯೆಗಳು ಬಂದೇ ಬರ್ತದೆ. ವಾಸ್ತು ಸಮಸ್ಯೆ, ಅಲೈನ್ಮೆಂಟ್ ನಾವಂತ ಕರೆದ್ವಿ. ಯಾವಾಗ ನಮ್ಮ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವ ಅಲೈನ್ಮೆಂಟ್ ಸರಿ ಇರಲ್ವೋ, ಹೆಂಗಂದ್ರೆ ನಂಗೆ ಅಡ್ಡಾದಿಡ್ಡಿಯಾಗಿ ಹೋಗ್ತದಲ್ವಾ, ದಟ್ ಈಸ್ ಕಾಲ್ಡ್ ದ ವಾಸ್ತು. ಅಲೈನ್ಮೆಂಟ್ ಸರಿ ಇಲ್ಲ ಅಂದರೆ ಎಲ್ಲವೂ ಸರಿ ಇಲ್ದಾರೆ ಆಗುತ್ತೆ. ಈ ಶೌಚಾಲಯ ವಾಸ್ತು ಅಗ್ನಿಸ್ಥಾನದಲ್ಲಿ ನಿರ್ಮಾಣವನ್ನು ಮಾಡಲೇಬೇಡಿ. ಎಷ್ಟೋ ಆಫೀಸ್ಗಳಲ್ಲಿ ನೋಡಿರ್ತೇನೆ, ಎಷ್ಟೋ ಮನೆಗಳಲ್ಲಿ ಕೆಲವೊಂದು ಬಾರಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ನಿದರ್ಶನಗಳಿದೆ. ಅಲ್ಲಿ ಅಗ್ನಿತತ್ವ ಇರ್ತಕ್ಕಂಥದ್ರಲ್ಲಿ ಶುಭ ಇರ್ತಕ್ಕಂಥದ್ದು, ಸ್ವಚ್ಛಂದವಾಗಿರ್ತಕ್ಕಂಥದ್ದು. ಅಲ್ಲಿ ಅಗ್ನಿತತ್ವದಲ್ಲಿ ಏನಾದರೂ ನೀವು ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ವಿ ಅಂದರೆ ಸರ್ವನಾಶ. ಮನೆಯ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ, ಮ್ಯಾಕ್ಸಿಮಮ್ ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ, ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇವೆಲ್ಲವನ್ನು ಸರಿಯಾಗಿ ನೋಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮನೆ ನಿರ್ಮಾಣ ಮಾಡೋದು ಕೇವಲ ನೆಮ್ಮದಿಗೋಸ್ಕರ ಅಷ್ಟೇ. ನೆಮ್ಮದಿಯಿಂದ ಇರಬೇಕು. ಅದಕ್ಕೋಸ್ಕರ ದೊಡ್ಡವರು ಹೇಳಿರೋದು, ಮನೆಯನ್ನು ನಿರ್ಮಾಣ ಮಾಡಿ ಮದುವೆ ಮಾಡಿ ನೋಡು, ಮನೆ ಮಾಡಿ ನೋಡು.
ಮನೆ ಕಟ್ಟಿ ನೋಡು ಅಂತ. ಯಾವುದ್ರಲ್ಲೂ ಕೂಡ ಶುಭ ಇರ್ತಕ್ಕಂಥದ್ದು ಇದ್ದೇ ಇರ್ತದೆ. ಸೊ ಹಾಗಾಗಿ ಶೌಚಾಲಯವನ್ನು ಯಾವುದೇ ಕಾರಣಕ್ಕೂ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳಿ. ದೇವರ ಕೋಣೆಗೆ ಅಟ್ಯಾಚ್ ಆಗಿ ಮಾಡ್ತಕ್ಕಂಥದ್ದು ನಿಷಿದ್ಧ. ಮ್ಯಾಕ್ಸಿಮಮ್ ಇದನ್ನು ತಪ್ಪಿಸಿ. ಹಂಗೂ ಇದೆ ಗುರುಗಳೇ, ಏನು ಮಾಡೋದು, ಆಪ್ಷನ್ಸ್ ಇಲ್ಲ. ಸರಿಯಾದಂಥ ವಾಸ್ತು ಮಾರ್ಗದರ್ಶನವನ್ನು ತಗೊಳ್ಳಿ. ಖಂಡಿತವಾಗಿ ನಿಮಗೆ ಸುಲಭ ರೀತಿಯಲ್ಲಿ ನಾವು ವಾಸ್ತುವನ್ನು ಕೊಡ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.